ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಂದರೆ ಸೊ ಇದು ಏನಂತೇಳಿ ನಾವು ತಿಳಿದುಕೊಳ್ಳೋಣ. ಇದು ನಾವು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಇದ್ರ ಬಗ್ಗೆ ನಾವು ಖಂಡಿತವಾಗಿ ನಾವೆಲ್ಲರೂ ತಿಳ್ಕೊಬೇಕು. ಯಾಕಂತಂದರೆ ಈ ಒಂದು ವಿಷಯನ ಇಟ್ಕೊಂಡು ಅನೇಕರು ಏನು ಮಾಡ್ತಾರೆ ಅಂತಂದ್ರೆ ದೇವರ ವಾಕ್ಯಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಬೇರೆ ತಮ್ಮ ಸ್ವಂತ ಒಂದು ಆಲೋಚನೆಗಳನ್ನು ಇದರಲ್ಲಿ ಹಾಕಿ ಸೊ ಸೈತಾನನು ಅನೇಕ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅನೇಕ ಜನರನ್ನು ವಾಕ್ಯಗಳಿಂದ ದೂರ ತೊಗೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಈ ವಿಷಯ ಏನಂತ ನಾವು ತಿಳಿದುಕೊಳ್ಳಲು ನಾವು ಈ ಸಮಯದಲ್ಲಿ ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲು ಈ ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂದರೆ ಏನು, ಇದು ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾವು ನೋಡಬೇಕಾದ್ರೆ, ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಕ್ಕಂಥದ್ದು ಇದೊಂದು ಡೆನೋಮಿನೇಷನಲ್ ಒಂದು ಕ್ರಿಶ್ಚಿಯನ್ ಮೂಮೆಂಟ್ ಅಂತ ನಾವು ತಿಳ್ಕೊಬೋದು. ಸೊ ಇದು ಈಗ ಸದ್ಯಕ್ಕೆ ನಾವು ನೋಡಬೇಕಂದ್ರೆ ಇದು ಫಾಸ್ಟೆಸ್ಟ್ ಗ್ರೋವಿಂಗ್, ಈಗ ಸದ್ಯ ಒಂದು ಟೈಮಿನಾಗ ಇದು ತೋಲ್ ಸ್ಪೀಡಾಗಿ ಇದು ಬೆಳೀತಕ್ಕಂಥದ್ದು ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಕ್ಕಂಥ ಚರ್ಚು. ಸೊ ಇದು ಸ್ಟಾರ್ಟ್ ಆಗಿಂದ ಯಾವಾಗ ಅಂತಂದ್ರೆ 1906 ಇದ್ರ ರೂಟ್ ಅಲ್ಲಿಂದ ನಾವು ನೋಡ್ಕೊತ ಬರ್ತೀವಿ. ಸೊ ಎಲ್ಲಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಅಜೂಸಾ ಸ್ಟ್ರೀಟ್ ಮಿಷನ್, ಸೊ ಲಾಸ್ ಏಂಜಲೀಸ್ ಅಲ್ಲಿ ಕ್ಯಾಲಿಫೋರ್ನಿಯಾ ಅಂದರೆ US ಅಲ್ಲಿ ಅಮೇರಿಕಾದಲ್ಲಿ ಇದು ಸ್ಟಾರ್ಟ್ ಆಗಿದೆ ಅಂಥೇಳಿ ನಾವು ನೋಡ್ತೀವಿ. ಅಲ್ಲಿ ಯಾರು ಅಂತಂದ್ರೆ ಒಂದು ಪ್ರೇಯರ್ ಮೀಟಿಂಗನ್ನು ಅರೇಂಜ್ ಮಾಡಿದ್ರಂತ, ಯಾರೋ ಮೆಥಡಿಸ್ಟ್ ಸ್ಪಾನ್ಸರ್ ಮಾಡಿದ್ರಂತ. ಸೊ ಅಲ್ಲಿ ಏನಾಗ್ತದ ಅಂತಂದ್ರೆ ಅನೇಕ ಜನರು ಆ ಒಂದು ಪ್ರಾರ್ಥನೆಗೆ ಬರ್ತಾರೆ. ಅಲ್ಲಿ ಬಂದಾಗ ಏನಾಯ್ತದ ಅಂತಂದ್ರೆ ಸೊ ಅನೇಕ ಜನರು ಏನು ಮಾಡ್ತಾರೆ ಅಂತಂದರೆ, ನನಗೆ ಪವಿತ್ರಾತ್ಮನಲ್ಲಿ ನನಗೆ ದೀಕ್ಷಾ ಸ್ನಾನ ನಾನು ಹೊಂದಿದ್ದೀನಿ ಅಂಥೇಳಿ ಅವರು ತುಂಬ ಒಂದು ಎನರ್ಜೆಟಿಕ್ ಆಗಿ ಒಂದು ಉತ್ಸಾಹದಿಂದ ವನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಯಾವ ರೀತಿ ಪವಿತ್ರಾತ್ಮನು ಆ ಯೇಸು ಸ್ವಾಮಿಯ ಒಂದು ಅಪೊಸ್ತಲರ ಮೇಲೆ ಬಂದು, ಸೊ ಅಲ್ಲಿ ಒಂದು ಪೆಂಟೆಕೋಸ್ಟ್ ಆ ಒಂದು ದಿನದಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ಅನೇಕರು ಅನ್ಯ ಭಾಷೆಗಳಲ್ಲಿ ಮಾತಾಡಿದ್ರು ಮತ್ತು ಇನ್ನು ನಾನಾ ರೀತಿಯಾದ ಒಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಸ್ವಸ್ಥತೆಗಳು ಎಲ್ಲ ಮಾಡಿದ್ರು ಯಾರು ಅಪೊಸ್ತಲರು. ಸೊ ಅದೇ ರೀತಿಯಾಗಿ ಈ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು ಕೂಡ ಸಂತೋಷಪಟ್ಟರಂತ ಇದೆ ಇಲ್ಲಿ ಅಮೇರಿಕಾದಲ್ಲಿ. ಸೊ ಆವಾಗಿಂದ ಸ್ಟಾರ್ಟ್ ಆಯಿತು ಈ ಒಂದು ಪೆಂಟಕಾಸ್ಟಲ್ ಮತ್ತು ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಕ್ಕಂಥದ್ದು. ಎಲ್ಲಿಂದ ಅಂತಂದರೆ ಅಮೇರಿಕಾಲಿಂದ ಅಂಥೇಳಿ ನಾವು ಈ ಹಿಸ್ಟ್ರಿಲಿ ನಾವು ನೋಡ್ಬೋದು. ಸೊ ಇಲ್ಲಿ ಮುಂದೆ ನೋಡ್ಬೇಕಂತಂದ್ರೆ 1970 ಆ ಟೈಮಿನಲ್ಲಿ ಇದು ಏನಾಗ್ತದ, ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಕ್ಕಂಥದ್ದು ಈ ಒಂದು ಪೆಂಟಕಾಸ್ಟಲ್ ಆ ಒಂದು ಬೋಧನೆಗಳು ಏನಾಗ್ತದೆ ಅಂದರೆ ಯುರೋಪ್ ಕಡೆನೂ ಅದು ಹರಡ್ಕೋತದ. ಅದಾದಮೇಲೆ 1980 ಅದು ಮತ್ತಿನ್ನು ಬೇರೆ ಬೇರೆ ಕಡೆ ಅನೇಕ ಬೇರೆ ಬೇರೆ ಡೆನಾಮಿನೇಷನ್ಗಳು ಏನವ ಆ ಕಡೆ ಎಲ್ಲ ಹರಡ್ಕೋತದ. ಅಷ್ಟೇ ಅಲ್ಲದೆ ಅದು ಏನಾಗ್ತದೆ ಅಂದರೆ ಇಷ್ಟೊಂದು ಇನ್ಫ್ಲುಯೆನ್ಸ್ ಆಗಿ ಅದು ನಾನ್ ಡೆನಾಮಿನೇಷನಲ್ಲು ಚಿಕ್ಕ ಸಭೆಗಳ ಮೇಲೂ ಅದೊಂದು ಅದರ ಪರಿಣಾಮ ಬೀರ್ತದೆ. ಬ್ಯಾಪ್ಟಿಸ್ಟ್ ಚರ್ಚ್ಗಳಾಗಿರಲಿ, ಲೂಥರನ್ ಚರ್ಚ್ಗಳಾಗಿರಲಿ, ಸೊ ಈ ರೀತಿ ಅನೇಕ ಚರ್ಚ್ಗಳ ಮೇಲೆ ಈ ಕೆರಿಸ್ಮ್ಯಾಟಿಕ್ ಮೂಮೆಂಟು ಸೊ ಅನೇಕ ರೀತಿಯಾದ ಈ ಒಂದು ಪ್ರಭಾವವನ್ನು ಬೀರ್ತದೆ. ಆವಾಗ ಎಲ್ಲ ಜನರು ಏನು ಮಾಡ್ತಾರೆ ಅಂತಂದ್ರೆ ಇದೇ ಥರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಏನಾಗ್ತದೆ ಅಂತಂದ್ರೆ ಸೊ ಇದ್ರದ್ದು ಅರ್ಥ ಏನದ, ಈ ಕೆರಿಸ್ಮ್ಯಾಟಿಕ್ ಅಂದ್ರೆ ಇದರ ಅರ್ಥ ಏನದ ಅಂತ ನಾವು ನೋಡ್ಬೇಕಂದ್ರೆ, ಇದು ಗ್ರೀಕ್ ವರ್ಡ್ನಲ್ಲಿ ಕ್ಯಾರಿಸ್ ಅಂತಂದ್ರೆ ಅದು ನಾವು ಇಂಗ್ಲೀಷ್ದಾಗ ಟ್ರಾನ್ಸ್ಲೇಟ್ ಮಾಡಿದೆವು ಅಂತಂದ್ರೆ ಅದರ ಅರ್ಥ ಏನಾಗ್ತದೆ ಅಂತಂದ್ರೆ ಗ್ರೇಸ್ ಅಂದರೆ ಕೃಪೆ. ಕ್ಯಾರಿಸ್ ಅಂದ್ರೆ ಅದು ಇಂಗ್ಲೀಷ್ದಲ್ಲಿ ಗ್ರೇಸ್ ಅಂತ ಬರ್ತದೆ, ಅದು ನಾವು ಕನ್ನಡದಾಗ ಅದರ ಅರ್ಥ ಏನಾಗ್ತದೆ ಅಂದ್ರೆ ಕೃಪೆ. ಮ್ಯಾಟ ಅಂತಂದ್ರೆ ಅದ್ರದ್ದು ಮೀನಿಂಗ್ ಏನಾಗ್ತದ ಅಂತಂದ್ರೆ ಗಿಫ್ಟ್ಸ್, ವರ. ಕ್ಯಾರೀಸ್ ಅಂದರೆ ಕೃಪೆ ಮತ್ತು ಮ್ಯಾಟಾ ಅಂದರೆ ಗಿಫ್ಟ್ಸ್, ವರ. ಕೆರಿಸ್ಮ್ಯಾಟಾ ಅಂದರೆ ಇದರ ಅರ್ಥ ಏನು, ಕೃಪಾ ವರಗಳು ಅಂಥೇಳಿ. ಸೊ ಈ ಕೃಪಾ ವರಗಳು ಅಂತಕ್ಕಂಥದ್ದು ಇಟ್ಕೊಂಡು ಅನೇಕ ರೀತಿಯಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಪವಿತ್ರಾತ್ಮನ ಮೂಲಕವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಪವಿತ್ರಾತ್ಮನ ಮೂಲಕವಾಗಿ ನನಗೆ ಅನೇಕ ರೀತಿಯಾದ ಒಂದು ವರಗಳಿದ್ದಾವೆ, ನಾನು ಅದನ್ನು ಇವತ್ತು ನಿಮ್ಮ ಮೇಲೆ ಘೋಷಣೆ ಮಾಡ್ತಾ ಇದ್ದೀನಿ ಅಂಥೇಳ್ಬಿಟ್ಟು ಅನೇಕ ಜನರು ಸೊ ಇದನ್ನು ಇಟ್ಕೊಂಡು ತುಂಬ ಬೇರೆ ಬೇರೆ ಜನಗಳಿಗೂ ಇದೇ ಒಂದು ಸುವಾರ್ತೆ ಅಂದ್ಕೊಂಡ್ಬಿಟ್ಟು ನಾನು ನಿಮ್ಮ ಬಗ್ಗೆ ಪ್ರಾಫೆಸಿ ಮಾಡ್ಲತ್ತಿದ್ದೀನಿ, ನಾನು ಅನ್ಯ ಭಾಷೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನಾನು ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದೀನಿ, ನಾನು ನಿಮಗೆ ಅನೇಕ ರೀತಿಯಾದ ಒಂದು ದರ್ಶನಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂಥೇಳಿ ಈ ಒಂದು ಕೆರಿಸ್ಮ್ಯಾಟಿಕ್ ಅಂತಕ್ಕಂಥ ಒಂದು ಬೋಧನೆಯನ್ನು ಇಟ್ಕೊಂಡು ಇದೇ ರೀತಿಯಾಗಿ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲರೂ ಪ್ರಾರಂಭಿಸಿದ್ರು. ಏಕೆಂದರೆ ಈ ಎಲ್ಲ ಒಂದು ಕೆರಿಸ್ಮ್ಯಾಟಿಕ್ ಗಿಫ್ಟ್ಸ್ಗಳೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಯಾರು ಅಂತಂದ್ರೆ 1ನೇ ಸೆಂಚುರಿಯಲ್ಲಿ
ಆ ಒಂದು ಅಪೊಸ್ತಲರು ಯಾವಾಗ ಅಂತಂದರೆ ಪರಿಶುದ್ಧಾತ್ಮನು ಅವರ ಮೇಲೆ ಬಂದಾಗ, ಇದು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸೊ ಪಂಚಶತಮ ದಿನದಂದು ಆ ಒಂದು ಪವಿತ್ರಾತ್ಮನು ಅವರ ಮೇಲೆ ಬರಲು ಅವರ ಮೇಲೆ ಒಂದೊಂದು ನಾಲಿಗೆಗಳಾಗಿ ಅವು ನಿಂತುಕೊಂಡು ಅನ್ಯ ಭಾಷೆಯಲ್ಲಿ ಎಲ್ರಿಗೂ ಸುವಾರ್ತೆಯನ್ನು ಪ್ರಕಟ ಮಾಡಿದವು. ಸೊ ಅದೇ ರೀತಿಯಾದ ವರಗಳನ್ನು ನಾವು ಇವತ್ತು ನಮ್ಮ ಹತ್ರ ಇದ್ದಾವೆ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅನ್ನು ಸ್ಟಾರ್ಟ್ ಮಾಡಿ ಅನೇಕ ಜನರನ್ನು ಇದೇ ರೀತಿಯಾಗಿ ಬೋಧನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು ಅಂತಂದರೆ ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು. ಇದು ಎಲ್ಲ ಸ್ಟಾರ್ಟ್ ಆಗಿದ್ದು ಲಾಸ್ ಆ್ಯಂಜಲೀಸಲ್ಲಿ. ಹಾಗೆ ನಾವು ಮುಂದಕ್ಕೆ ನೋಡ್ಬೇಕಂತಂದ್ರೆ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಕೆರಿಸ್ಮ್ಯಾಟಿಕ್ ಮೂಮೆಂಟಲ್ಲಿ ಅವರು ಅನ್ಯ ಭಾಷಾ ಎಕ್ಸೆಪ್ಟೆನ್ಸ್ ಮಾಡ್ತಾರೆ. ಅವರು ಅನ್ಯ ಭಾಷೆಯನ್ನು ಎಕ್ಸೆಪ್ಟೆನ್ಸ್ ಮಾಡ್ತಾರೆ. ಸೊ ಆ ಅನ್ಯ ಭಾಷೆ ಅಂದರೆ ಅದು ನಾವು ಅದ್ರದ್ದೇನು ಅರ್ಥ ಅಂದರೆ ಗ್ಲೋಸಲಿಯಾ ಅಂತ. ಗ್ಲೋಸಲಿಯಾ ಅನ್ಯ ಭಾಷೆನ ಅವ್ರು ನಂಬ್ತಾರೆ. ಮತ್ತು ಇನ್ನೊಂದೇನು ಅಂತಂದ್ರೆ ಅದ್ಭುತ ಸ್ವಸ್ಥತೆಗಳನ್ನು ನಂಬ್ತಾರೆ. ಮತ್ತು ಇನ್ನು ಏನು ಅಂತಂದ್ರೆ ಪ್ರೊಫೆಸಿಗಳು, ಪ್ರವಾದನೆಗಳನ್ನು ನಂಬ್ತಾರೆ. ಸೊ ಇವೆಲ್ಲ ಏನು ಅಂತಂದ್ರೆ ಪವಿತ್ರ ಆತ್ಮನ ಒಂದು ವರಗಳು ಇನ್ನು ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೇವೆ ಅಂಥೇಳಿ. ಮತ್ತು ಇನ್ನು ಏನು ಅಂತಂದ್ರೆ ಅವರು ಅನೇಕ ರೀತಿಯಾದ ಪ್ರಾರ್ಥನೆಗಳು ಮಾಡ್ತಾರೆ. ಅವ್ರು ಪ್ರಾರ್ಥನೆ ಮಾಡೋದು ತುಂಬ ಡಿಫ್ರೆಂಟ್ ಆಗಿರ್ತದೆ. ಮತ್ತು ಅವರು ನಾನು ಸ್ಪಿರಿಟಲ್ಲೇ ನಾನು ಆತ್ಮದಲ್ಲಿ ಹಾಡ್ಲತ್ತಿದ್ದೀನಿ ಅಂತ ಹೇಳಿಬಿಟ್ಟು ಹಾಡ್ತಾರೆ. ಚೀರಿ ಅವರು ಪ್ರಾರ್ಥನೆ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಮತ್ತು ಇನ್ನು ಜೋರಾಗಿ ಕಿರ್ಚ್ತಾರೆ ಅವರು. ಅಲ್ಲೆಲೋಯ ಅಂತಾಗಲಿ ಇನ್ನು ಬೇರೆ ಬೇರೆ ಏನೋ ಅನ್ಯ ಭಾಷೆ ಅಂತ ಹೇಳಿಬಿಟ್ಟು ಏನೇನೇ ಹೇಳ್ಕೊಂಡು ಕಿರ್ಚ್ತಾ ಇರ್ತಾರಂತ. ಮತ್ತು ಅವ್ರೇನು ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರ ಕೈಗಳೆಲ್ಲ ಮ್ಯಾಲ್ ಮಾಡಿಕೊಂಡು ತುಂಬ ಜೋರಾಗಿ ಕಿರ್ಚ್ಕೊತಾ ಅವರು ಪ್ರಾರ್ಥನೆ ಮಾಡ್ತಾರಂತ. ಮತ್ತು ಇನ್ನೊಂದೇನು ಅಂತಂದ್ರೆ ಅವರು ಆಯಿಲನ್ನು ಏನು ಮಾಡ್ತಾರಂತ, ಈ ಆಯಿಲನ್ನು ನಾನು ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡಿದ್ದಾನೆ, ಇದನ್ನು ನೀವು ಯಾರಾದರೂ ರೋಗಿಗಳಿದ್ರೆ ಅವ್ರಿಗೆ ಹಚ್ಚಿದಾಗ ಇದರಿಂದ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಬಿಡುಗಡೆ ಆಗ್ತದೆ ಅಂಥೇಳಿ ಬೋಧನೆ ಮಾಡ್ತಾರಂತ. ಸೊ ಈ ರೀತಿಯಾಗಿ ಅವ್ರದ್ದೊಂದು ವರ್ಷಿಪ್ ಆರಾಧನೆಯನ್ನು ನಡೀತದೆ ಅಂಥೇಳಿ ನಾವು ತಿಳ್ಕೊಬೇಕು. ಸೊ ಇವೆಲ್ಲದ್ರಲ್ಲಿ ನೋಡ್ಬೇಕಂತಂದ್ರೆ ಇವರು ಈ ಒಂದು ಬೋಧನೆಗಳೆಲ್ಲ ಆ್ಯಡ್ ಮಾಡಿದ ಮೇಲೆ ಅವ್ರದ್ದೊಂದು ಸುವಾರ್ತೆ ಅಂತಕ್ಕಂಥ ಒಂದು ನೆಪದಲ್ಲಿ ಇವುಗಳೆಲ್ಲ ಆ್ಯಡ್ ಮಾಡಿದಾಗ ಸೊ ಆಬ್ವಿಯಸ್ಲಿ ಅವ್ರದ್ದೊಂದು ಆ ಒಂದು ಬೋಧನೆಗಳಿಂದ ಪ್ರೇರಿತರಾಗಿ ಅನೇಕ ಜನರು ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅಟ್ರ್ಯಾಕ್ಟ್ ಆಗಿಬಿಟ್ಟು ಅವ್ರು ತುಂಬ ಸ್ಪೀಡಾಗಿ ಅವರೊಂದು ಚರ್ಚ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೇ ರೀತಿ ಅವರಿಗೆ ತುಂಬ ದೊಡ್ಡದು ಪಾಪ್ಯುಲಾರಿಟಿನೂ ಆಯ್ತಾರೆ, ಅವ್ರು ತುಂಬ ಫೇಮಸ್ ಭೀ ಆಯ್ತಾರಂತ. ಸೊ ಹಾಗಾದರೆ ಅವರು ಸತ್ಯವನ್ನು ತಿಳಿಸ್ತಾ ಇದ್ದಾರಾ ಅಂಥೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ಪ್ರಶ್ನೆ ಏನು ಬರ್ತದ ಅಂತಂದ್ರೆ ಈ ಒಂದು ಕೆರಿಸ್ಮ್ಯಾಟಿಕ್ ಮೂಮೆಂಟ್ ಅಂತಕ್ಕಂಥದ್ದು ಇದು ನಮ್ಮ ಒಂದು ವಾಕ್ಯಕ್ಕೆ ಒಂದು ಅನುಗುಣವಾಗಿದನಾ ಅಂಥೇಳಿ ನಾವು ಫಸ್ಟ್ ಆಫ್ ಆಲು ಅರ್ಥ ಮಾಡ್ಕೋಬೇಕು. ಸೊ ಇದ್ರ ಬೆಸ್ಟ್ ಆನ್ಸರ್ ನಾವು ಯಾವ ಥರ ಹೇಳ್ಬೋದು ಅಂತಂದ್ರೆ ಈ ಕ್ವಶನ್ದು. ಸೊ ಇದರಲ್ಲಿ ಅನೇಕ ರೀತಿಯಾಗಿ ಸೈತಾನ ಏನು ಮಾಡಿದ್ದಾನೆ ಅಂತಂದರೆ ಅವನದೇ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವನೇ ಒಂದು ದೇವರ ಜೊತೆ ಅವನು ಮಾಡ್ತಕ್ಕಂಥ ಒಂದು ಮಾತು ಏನು ಸೈತಾನ ದೇವರ ಜೊತೆ ಏನು ಮಾಡ್ತಾನೆ ಅಂತಂದರೆ ದೇವರು ಹೇಳಿರೋ ಪ್ರಕಾರ ನಿನ್ನ ಮಕ್ಕಳನ್ನು ನಿನ್ನಿಂದ ನಾನು ನಿನ್ನ ವಾಕ್ಯಗಳಿಂದ ನಾನು ದೂರ ತೊಗೊಂಡು ಹೋಗ್ತೀನಿ ಅಂತೇಳಿ ಸೈತಾನ ಏನು ಮಾಡ್ತಾನೆ ದೇವರಿಗೆ ಈ ರೀತಿಯಾದ ಒಂದು ಚಾಲೆಂಜ್ ಮಾಡಿನ ಪ್ರಕಾರ ವಾಕ್ಯಗಳನ್ನು ಇಟ್ಕೊಂಡೇ ಏನು ಮಾಡ್ತಾ ಇದ್ದಾನೆ ಈ ಒಂದು ಸಮಯದಲ್ಲಿ ಸೈತಾನು ಅನೇಕ ಜನರಿಗೆ ಏನು ಮಾಡ್ಲತ್ತಾನ ಅಂತಂದ್ರೆ ಅವರಿಗೆ ಗೊತ್ತಿಲ್ಲದಂಗೆ ಅನೇಕ ರೀತಿಯಾಗಿ ಅವರನ್ನು ದೇವ್ರ ವಾಕ್ಯಗಳಿಂದ ದೂರ ತೊಗೊಂಡು ಹೋಗ್ಲತ್ತಾನ. ನಾವು ಈ ಸೈತಾನ್ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಮೊಟ್ಟ ಮೊದಲು ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಆದಾಮ ಹವ ಆ ಒಂದು ಏದೆನ್ ಒಂದು ತೋಟದಲ್ಲಿ ಅಲ್ಲಿ ಆ ಸೈತಾನನು ಆ ಒಂದು ಹವಳ ಹತ್ರ ಬಂದು ಏನು ಹೇಳ್ತಾನೆ ಅಂತಂದರೆ ಸೊ ದೇವರು ನಿಮಗೆ ಈ ಹಣ್ಣು ತಿಂದರೆ ನೀವು ದೇವ್ರ ಥರ ಆಗ್ತೀರಿ ಅಂತ ಹೇಳಿಬಿಟ್ಟು ಅವರಿಗೆ ಮೋಸ ಮಾಡ್ತಾನೆ. ಸೊ ಆ ಸೈತಾನು ಬಂದು ಏನು ಮಾಡ್ತಾನೆ ಅಂತಂದ್ರೆ ನಿನಗೆ ನಿಜವಾಗ್ಲೂ ದೇವ್ರು ಆ ಥರ ಹೇಳ್ಯಾರ, ಸೊ ನಿನಗೆ ಈ ಹಣ್ಣು ತಿನ್ಬೇಡ ಅಂತ ಹೇಳ್ಯಾರ. ಈ ಹಣ್ಣು ಯಾಕೆ ತಿನ್ಬೇಡ ಅಂದ್ರೆ ಗೊತ್ತದ ದೇವ್ರು ನಿಮ್ಗೆ, ಯಾಕಂದ್ರೆ ನೀವು ಈ ಹಣ್ಣು ತಿಂದ್ರೆ ದೇವ್ರ ಥರ ಆಗ್ತೀರಿ ಅಂತ ಹೇಳ್ಬಿಟ್ಟು ಅದೇ ಸಮಯದಲ್ಲಿ ದೇವರು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಆಜ್ಞೆಯನ್ನು ಒಂದು ಮೈಂಡಲ್ಲಿ ಡೌಟಾಗಿ ಹಾಕಿಬಿಡ್ತಾನ ಯಾರು ಸೈತಾನನು. ಅದೇ ರೀತಿಯಾಗಿ ಈ ಗೊತ್ತು ಬಿ ಕೂಡ ಅನೇಕ ಜನರು ಆ ಒಂದು ವಾಕ್ಯಗಳಿಂದ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ ಸೈತಾನನು ಅನೇಕರನ್ನು ಕೂಡ ಡೌಟಲ್ಲಿ ಹಾಕ್ತಾ ಇದ್ದಾನೆ, ಅನೇಕರನ್ನು ಕೂಡ ಬೇರೆ ಒಂದು ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಲೋಕಕ್ಕೆ ಸಂಬಂಧಪಟ್ಟಿದ್ದು ಆಸ್ತಿ, ಅಂತಸ್ತು ಮತ್ತು ಆರೋಗ್ಯ, ಐಶ್ವರ್ಯವಂತರಾಗಬೇಕು. ಸೊ ಅನೇಕ ರೀತಿಯಾದ ಒಂದು ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡಿಬೇಕು. ಸೊ ಈ ರೀತಿಯಾಗಿ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನು ಹೇಳಿ ಸೊ ಜನರನ್ನು ದೇವರ ಸತ್ಯವಾಕ್ಯದಿಂದ ದೂರ ತೊಗೊಂಡು ಹೋಗ್ತಾ ಇದ್ದಾನೆ. ನಾವು ಮೊದಲನೇ ಪೇತ್ರ 5:8 ಅಲ್ಲಿ ಏನು ನೋಡ್ತೇವೆ, ಸೈತಾನ ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ ಅಂತ ಗರ್ಜಿಸುವ ಸಿಂಹದ ಉಪಾಯದಿಂದ ಅವನು ಯಾರನ್ನು ತಿನ್ನಲಿ
ಯಾರನ್ನು ನಾನು ನುಂಗಲಿ ಅಂಥೇಳಿ ಅವನು ಹುಡುಕ್ತಾ ಇದ್ದಾನಂಥೇಳಿ ನಾವು ವಾಕ್ಯದಲ್ಲಿ ಓದ್ತೇವೆ. ಅದಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಸೈತಾನ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾನಂತಂದರೆ ನಮ್ಮನ್ನು ದೇವರ ವಾಕ್ಯದಿಂದ ದೂರ ತೆಗೆದುಕೊಂಡು ಹೋಗಿ ನಮ್ಮನ್ನು ನಾಶನದಲ್ಲಿ ಹಾಕಬೇಕನ್ನೋದೇ ಈ ಸೈತಾನನ ಒಂದು ಮುಖ್ಯ ಉದ್ದೇಶವಾಗಿದೆ. ಏಕೆಂದರೆ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟದ್ದು ಒಬ್ಬರು ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ನಮಗೆ ತಂದೆಯಾದ ದೇವರು ಕೊಟ್ಟಿದ್ದರು. ಆದರೆ ಈ ಸೈತಾನನು ತುಂಬ ಸ್ಪೀಡಾಗಿ, ನಾವು ಎಷ್ಟು ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೀವಿ ಅದಕ್ಕಿಂತ ಸ್ಪೀಡಾಗಿ ಅವನು ಏನು ಮಾಡ್ತಾ ಇದ್ದಾನೆ, ಅದೇ ವಾಕ್ಯಗಳು ಇಟ್ಕೊಂಡು ಇವತ್ತು ಅನೇಕ ಜನರಿಗೆ ಏನು ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ನಾವು ವಾಕ್ಯದಲ್ಲಿ ಎಷ್ಟೊಂದು ದೃಢವಾಗಿರಲ್ಲ, ವಾಕ್ಯದಲ್ಲಿ ನಾವು ಒಂಥರ ಒಂದು ಬಂಡೆ ಮೇಲೆ ಮನೆ ಕಟ್ಟಿರೋ ಥರ ನಾವು ಇರಲು ಹೋದೆವು ಅಂತಂದ್ರೆ ಸೈತಾನ್ ಕೂಡ ನಮ್ಮ ಒಂದು ಜೀವಿತದಲ್ಲಿ ಈ ರೀತಿ ಒಂದು ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವ ಆತನಾಗಿರ್ತಾನೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಬೇಕು ಅಂತಂದರೆ ವಾಕ್ಯಗಳು ಸತ್ಯವಾಗಿದ್ದಾವೆ, ವಾಕ್ಯಗಳನ್ನು ನಾವು ನಂಬಿಕೊಳ್ಳಬೇಕು. ಅದಕ್ಕೋಸ್ಕರ ಸೈತಾನ ನಮ್ಗೆ ಕೊಡ್ತಕ್ಕಂಥ ಈ ಲೌಕಿಕ ವಿಷಯಗಳ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಏಕೆಂದರೆ ದೇವರು ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳುಂಟು, ಆದರೆ ನೀವು ಕೊನೆಯವರೆಗೆ ತಾಳಿಕೊಳ್ಳುವವನು ಜೀವವೆಂಬ ಜಯಮಾಲೆ ಹೊಂದ್ಕೊಳ್ತಾನೆ ಅಂಥೇಳಿ ನಮಗೆ ದೇವರು ಒಂದು ವಾಗ್ದಾನ ಮಾಡಿರುವ ಆತನಾಗಿರ್ತಾನೆ. ಅದಕ್ಕೋಸ್ಕರ ಕೆಲವೊಂದು ಜನರು ಏನು ಮಾಡ್ಲತ್ತಾರ ಅಂತಂದ್ರೆ ಈ ಸತ್ಯವಾದ ವಾಕ್ಯ ಏನಿದೆ ಅಂಥೇಳಿ ತಿಳಿಯಲಾರದೆ ಅನೇಕ ರೀತಿಯಾದ ಒಂದು ಅದ್ಭುತಗಳು ಮತ್ತು ಸೂಚಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗಲಿ ಅಂತಕ್ಕಂಥ ಒಂದು ಸೈತಾನನು ಹೇಳ್ತಕ್ಕಂಥ ಒಂದು ವಿಚಾರಗಳನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ವಾಕ್ಯಗಳಿಂದ ದೂರ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಏನು ವಿಷಯ ಅಂತಂದರೆ, ದೇವರು ಅವನ ಒಂದು ಕೆಲಸವನ್ನು ಅವನು ಆದಿಯಲ್ಲಿ ಇದ್ದಂತೆ ಇಂದು ಮತ್ತು ಆಲ್ಫಾ ಒಮೆಗಾ ಅಂತೇಳಿ ನಾವು ಓದ್ತೇವೆ. ಅದೇ ರೀತಿ ದೇವರು ನಿನ್ನೆ ಮೊನ್ನೆ ಮುಂದೆ ಯಾವತ್ತೂ ದೇವರು ಒಂದೇ ರೀತಿಯಾಗಿರೋನಾಗಿದ್ದಾನೆ. ಅದಕ್ಕೋಸ್ಕರ ಆತನು ತನ್ನ ಪವಿತ್ರಾತ್ಮನ ಮೂಲಕವಾಗಿ ಕೆಲಸ ಮಾಡುವವನಾಗಿದ್ದಾನೆ. ಆದರೆ ಈಗ ನಾವು ತಿಳ್ಕೊಳ್ತಕ್ಕಂಥದ್ದು ಏನಿದೆ ಅಂತಂದರೆ, ದೇವರ ಯೇಸು ಸ್ವಾಮಿಯ ನಾವು ಆತನ ಒಂದು ಶರೀರದ ಒಂದು ಭಾಗವಾಗಿದ್ದೆವು. ನಾವು ಯೇಸು ಸ್ವಾಮಿಯ ಒಂದು ಬಾಡಿ ಆಫ್ ಕ್ರೈಸ್ಟ್ ನಾವು. ಅದಕ್ಕೋಸ್ಕರ ನಮಗೆ ಸಂಪೂರ್ಣವಾಗಿ ದೇವರ ವಾಕ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂತಂದರೆ, ಸಂಪೂರ್ಣವಾಗಿ ನಾವು ಏನೇನು ಕಲಿಬೇಕು, ಏನೇನು ನೋಡಬೇಕು, ಏನೇನು ನಾವು ಕಾಯ್ಕೊಂಡು ಹೋಗಬೇಕು, ಪ್ರತಿಯೊಂದು ವಿಷಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ನಮಗೆ ಇವಾಗ ಒಂದು ರೀತಿಯಾದ ಅಪೋಸ್ತಲರುಗಳು ಬೇಕಾಗಿಲ್ಲ. ಇಲ್ಲಾಂದರೆ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿಕೊಂಡು, ಈ ವರಗಳು ನನ್ನ ಹತ್ರ ಇದ್ದಾವೆ ಅಂತ ಹೇಳಿಕೊಂಡು, ಕೆರಿಸ್ಮ್ಯಾಟಿಕ್ ವರಗಳನ್ನು ಹೊಂದಿಕೊಂಡಿದ್ದೀನಿ ಅಂತ ಹೇಳಿಕೊಂಡು ಜನರನ್ನು ವಾಕ್ಯಗಳಿಂದ ದೂರ ತೆಗೆದುಕೊಂಡು ಹೋಗ್ತಕ್ಕಂಥ ಫೇತ್ ಹೀಲರ್ಸ್ಗಳು ನಮಗೆ ಬೇಕಾಗಿಲ್ಲ. ಮಿರಾಕಲ್ಸ್, ಅದ್ಭುತ ಕಾರ್ಯಗಳು ನಾನು ಮಾಡ್ತೀನಿ ಅಂಥವ್ರು ನಮಗೆ ಬೇಕಾಗಿಲ್ಲ. ನಮಗೆ ಯಾರು ಬೇಕು ಅಂತಂದರೆ, ಸತ್ಯವಾಗಿ ದೇವರ ವಾಕ್ಯಗಳು ಇದ್ದಂತೆ ನಮಗೆ ತಿಳಿಸುವಂಥವರು ನಮಗೆ ಬೇಕು. ಪವಿತ್ರಾತ್ಮನ ಅದರ ಮೂಲಕವಾಗಿ ನಮಗೆ ಸತ್ಯವಾಕ್ಯ ಏನಿದೆ ಪ್ರತಿಯೊಂದು ವಿಷಯಗಳನ್ನು ತಿಳಿಸುವವನಾಗಿರ್ತಾನೆ. ಇಲ್ಲಿ ನಾವು ಈ ಒಂದು ವಾಕ್ಯಗಳಲ್ಲಿ ನಾವು ಏನು ಕಲಿತಿದ್ದೀವಿ ಇವತ್ತು ಅಂತಂದರೆ, ಈ ಒಂದು ಕೆರಿಸ್ಮ್ಯಾಟಿಕ್ ಅಂತಕ್ಕಂಥದ್ದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತಕ್ಕಂಥ ವಿಷಯ ನಾವು ಕಲಿತ್ಕೊಂಡಿದ್ದೀವಿ. ಏಕೆಂದರೆ ಇವತ್ತು ನಮ್ಮ ಕೈಯಲ್ಲಿ ಸಂಪೂರ್ಣವಾದ ಸತ್ಯವೇದ ಇದ್ದ ಮೇಲೆ ನಾವು ಮತ್ತೊಂದು ವಿಷಯಗಳ ಬಗ್ಗೆ ಆಲೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇವರು ನಮಗೆ ಕೊಟ್ಟಂಥ ಒಂದು ಸತ್ಯವೇದದಲ್ಲಿರುವ ವಾಕ್ಯಗಳು ಅವು ಸತ್ಯವಾದವು ಮತ್ತು ಅವು ನಮಗೆ ಸತ್ಯದಿಂದ ಬಿಡುಗಡೆ ಮಾಡ್ತಕ್ಕಂಥ ವಾಕ್ಯಗಳು. ನಮ್ಮ ಒಂದು ಶಾರೀರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಅಷ್ಟೇ ಅಲ್ಲ, ಆದರೆ ನಮ್ಮ ಒಂದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಆ ಒಂದು ಸತ್ಯವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ. ಅದನ್ನು ನಾವು ಕೈಕೊಂಡು ಹೋದಾಗ ಸತ್ಯವಾಗಲು ನಾವು ಕೂಡ ಆತನ ಒಂದು ರಾಜ್ಯಕ್ಕೆ ಬಾಧ್ಯರಾಗ್ತೀವಿ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು.